ಚನ್ನಗಿರಿಯಲ್ಲಿ ಆದಿಲ್ ಸಾವು ಪ್ರಕರಣ ದಿನೇ ದಿನೇ ಒಂದೊಂದು ದಿಕ್ಕು ಪಡೆದುಕೊಳ್ತಾ ಇದೆ. ಮೃತ ಆದಿಲ್ ಪತ್ನಿ ಹೀನಾ ಬಾನು ತವರು ಊರಾದ ಹೊನ್ನೆಬಾಗಿ ಗ್ರಾಮದಲ್ಲಿ ಈಗ ನೀರವ ಮೌನ ವ್ಯಾಪಿಸಿದೆ. ಆದಿಲ್ ಸಾವನ್ನಪ್ಪಿದ ದಿನ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ ಆರೋಪದಡಿ ಆದಿಲ್ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರ ಜತೆಗೆ ಆದಿಲ್ ಪತ್ನಿ ಹೀನಾ ಬಾನು ತವರಿನ ಗ್ರಾಮಸ್ಥರನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಂದು ನಮ್ಮ ಎಬಿ ನ್ಯೂಸ್ ಹೊನ್ನೆಬಾಗಿ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ಗ್ರಾಮದಲ್ಲಿ ದುಡಿಯುವ ಮಕ್ಕಳು ಯಾರೂ ಇಲ್ಲ. ಕೆಲವರನ್ನ ಪೊಲೀಸರು ಬಂಧಿಸಿದ್ದಾರೆ, ಇನ್ನು ಕೆಲವರು ನಮ್ಮನ್ನ ಕರೆದೊಯ್ಯುತ್ತಾರೆ ಎನ್ನುವ ಭಯದಿಂದ ಗ್ರಾಮವನ್ನೇ ತೊರೆದಿದ್ದಾರೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ನಮಗೆಲ್ಲ ವಯಸ್ಸಾಗಿದ್ದು ನಾವೆಲ್ಲ ನಮ್ಮ ಮಕ್ಕಳನ್ನ ಅವಲಂಬಿಸಿದ್ವಿ. ಆದ್ರೆ ಈಗ ಅವರು ಯಾರು ಮನೆಯಲ್ಲಿ ಇಲ್ಲದ ಕಾರಣ ಊಟ ತಿಂಡಿಗೆ ಸಮಸ್ಯೆಯಾಗಿದೆ. ನಾವೆಲ್ಲ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದು ಈಗ ದುಡಿಯುವ ಮಕ್ಕಳೇ ಇಲ್ಲದ ಕಾರಣ ಹಾಲಿಗೂ ಕೂಡ ಕಷ್ಟವಾಗ್ತಾ ಇದೆ. ಗ್ರಾಮದಲ್ಲಿರುವ ಅಂಗಡಿಗಳನ್ನು ಪೊಲೀಸರು ಬಂದ್ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ರು. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಮಾತ್ರ ಬಂಧಿಸಿ, ತಪ್ಪೇ ಮಾಡದ ನಮ್ಮ ಮಕ್ಕಳನ್ನ ಬಂಧಿಸಿದ್ರೆ ಮನೆಯಲ್ಲಿರುವ ತಂದೆ ತಾಯಿ ಹೆಂಡತಿ ಮಕ್ಕಳು ಉಪವಾಸ ಬೀಳಬೇಕಾಗತ್ತೆ. ದಯವಿಟ್ಟು ನಮ್ಮ ಮಕ್ಕಳನ್ನ ಬಿಟ್ಟು ಬಿಡಿ, ಗ್ರಾಮದಲ್ಲಿ ಆತಂಕ ದೂರ ಮಾಡಿ ಅಂತ ಮನವಿ ಮಾಡಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಊರಾಗ ಯಾರ್ಯಾರು ಒಬ್ರು ಇಲ್ಲ ಸರ್, ಮಕ್ಕಳ ಮರೆ ಯಾರು ಇಲ್ಲ. ಯಾರು ಮಾಡಿದ ಕೆಲಸಕ್ಕೆ ಮಾಡ್ಕೊಂಡ್ ತಿನ್ನೋರು, ಕೂಲಿ ಹಾಲಿ ಮಾಡೋರು, ಮನ್ಯಾಗ ಮಕ್ಕಳ ಮರೆ ಅವ್ರೇನು ಏನೇನು ಮಾಡ್ಲಿಲ್ದಾರು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಮಾಡ್ದಾರಿಗೆ ಯಾರು ಏನು ಮಾಡಿದಾರೋ, ಕಲ್ಲು ಯಾರು ಹೊಡೆದಾರೋ ಅವ್ರಿಗೆ ಹಿಡ್ಕೊಂಡು ಹೋಗ್ರಿ. ಮಾಡ್ಲಿಲ್ದರಿಗೆಲ್ಲ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ ಸರ್. ಈ ಥರ ಐತೆ ನೋಡ್ರಿ ಊರಿನ ಸಮಸ್ಯೆ. ಮಕ್ಕಳು ಏನು ಕೂಲಿ ಹಾಲಿ ಮಾಡ್ಕೊಂಡು ತಿನ್ನೋರು ಒಬ್ರು ಊರಲ್ಲಿಲ್ಲ, ಅಂಗಡಿ ಇಲ್ಲ, ಹೋಟ್ಲಿಲ್ಲ, ಏನು ಊರಾಗ ಒಂದು ಏನೇನು ಬಿಚ್ಚಿಲ್ಲ. ಮನೆ ಬಾಗ್ಲೆಲ್ಲ ಬೀಗ ಹಾಕಿದ್ದಾರೆ. ಏನಕ್ಕೆ ಬೀಗ ಎಲ್ಲ ಹಾಕಿದ್ದಾರೆ ಊರಾಗ? ಯಾಕೆ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರಂತ ಹೇಳಿ ಸರ್ ಎದುರು ಓಡೆ ಹೋಗಿರೋದು. ಅವ್ರೇನು ತಪ್ಪು ಮಾಡಿಲ್ಲ, ಅವ್ರೇನು ತಪ್ಪು ಮಾಡಿಲ್ಲ ಸರ್. ತಪ್ಪು ಮಾಡ್ಲಿಲ್ದಾರ ಓಡೆ ಹೋಗಿದ್ದಾರೆ. ತಪ್ಪು ಮಾಡಿದಾರೆ ಏನೈತೆ ಅವ್ರು ಎಲ್ಲೆಲ್ಲೋ ಬಚಿಕ್ಕೊಂಡಾರ ಸರ್. ಈ ತರ ಆಗಿದೆ. ಎಲ್ಲಿದಂತ ಮಾಹಿತಿ ಇಲ್ಲ ಸರ್, ಮಾಹಿತಿ ಇಲ್ಲ. ಎತ್ಲ ಹೋಗಿದ್ದಾರೆ ಏನನ್ನೋದೇ ಗುರ್ತಿಲ್ಲ ಸರ್. ಈ ತರ ನೀವೇನಾರು ನಮಗೆ ಒಂದ್ ಸ್ವಲ್ಪ ಊರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಸರ್. ನೀವು ಆಪರೇಷನ್ ಆಗಿ ಸರ್, ನಾವು ವಯಸ್ಸಾದವರು 76 ವರ್ಷ ವಯಸ್ಸಾಗಿ ನಮ್ಮ ಮಕ್ಕಳು ಮರಿ ಕರ್ಕೊಂಡು ಹೋಗಲ್ಲ, ನಮಗೆ ಗಾಡಿ ಓಡಿಸಕ್ ಬರಲ್ಲ, ಏನೂ ಇಲ್ಲ. ಶಾಲೆಗೆ ಕಳಿಸ್ಬೇಕು ಸರ್. ಭಾರಿ ನಮಗೆ ತಾಪತ್ರ ಆಗಿದೆ ಸರ್. ಹಾಲಿಗೂ ನಮಗೆ ಅಂಗಡಿಗೂ ಸಹ ಎಲ್ಲ ಬಂದಾಗಿದೆ ಸರ್. ನಮಗೆ ಏನೇನು ಕುಡಿಯೋಕೆ ನೀರು ಸಹ ಸಿಗ್ತಾ ಇಲ್ಲ ಸರ್. ನಮಗೊಂದು ಸಹಕರಣೆ ಮಾಡಿಕೊಡ್ಬೇಕು ಸರ್. ನೀವು ಮಾಡಿಕೊಟ್ರೆ ನಿಮಗೆ ಕೈ ಮುಗಿದು ಬೇಡ್ಕೊಂತೀವಿ ಸರ್. ನಮಗೆ ಭಾರಿ ಕಷ್ಟ ಆಗೈತೆ. ಒಂದು ಸ್ವಲ್ಪ ನೀವು ನಮ್ಮ ಕಡೆ ಗಮನ ಕೊಟ್ಟು ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಸರ್. ಆದಷ್ಟು ನೀವು ಹೆಲ್ಪ್ ಮಾಡಿದ್ರೆ ನಿಮಗೆ ಕೈ ಮುಗಿದು ಹೇಳ್ತೀವಿ ಸರ್. ಒಂದು ತಂದೆ ಸಮಾನ ಸರ್. ನೀವು ನೋಡಿ ಸರ್, ಇಂಥ ಕಷ್ಟದಾಗೆ ನಾವು ಬಿದ್ದಿದ್ದೀವಿ ಅಂದ್ರೆ ನಮಗೆ ಹೇಳಕ್ ಸಾಧ್ಯ ಇಲ್ಲ. ಅದು ಏನಾಗಿತ್ತೆ, ಪೊಲೀಸ್ ಠಾಣೆಗೆ ಏನು ಹೊಡೆದ ಅವರಿಗೆ ಹಿಡ್ಕೊಂಡು ಹೋಗಿ ಸರ್. ಅದು ಮಾಡಲೇಬೇಕು, ನೀವು ದಯವಿಟ್ಟು ಮಾಡಬೇಕು. ಅದು ಅವ್ರು ಇವ್ರು ಅಂತ ನೋಡ್ಬಾರ್ದು ಸರ್. ನಾನೇ ಆಗಲಿ ಸರ್, ನಾನು ಹೊಡೆದ್ರೆ ನನಗೆ ಹಿಡ್ಕೊಂಡು ಹೋಗಿ ನೀವು ಲಾಕೋಬಿಗೆ ಹಾಕಿ ಸರ್. ನೀವು ಮಾಡಿದ ಶಿಕ್ಷೆಗೆ ನಾವು ಮಾಡಿದ ತಪ್ಪಿಗೆ ನಾವು ಅದು ಬೇಕಾದ್ರೆ ನಿಮಗೆ ಕೈ ಮುಗಿದು ಬೇಡ್ಕೊಂತೀವಿ ಸರ್. ನಮ್ಮ ಮಾತ್ರೆ ಕೊಡೋದು ಸಿಕ್ಕಿಲ್ಲ ನಮ್ಗೆ. ಆ ನಮೂನಿ ಆಗಿತ್ತು. ಯಾರು ಇದು ಮಾಡಿದ್ದಾರೆ ಅವ್ರು ಶಿಕ್ಷೆ ಮಾಡಿ ತಗೊಂಡು ಹೋಗ್ಬೇಕು. ಎಲ್ಲರಿಗೂ ತೊಂದರೆ ಮಾಡಬಾರ್ದು. ಯಾರು ಇದ್ರ ಒಳಗೆ ಬಿದ್ದಿದ್ದಾರೆ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ. ಎಲ್ಲರೂ ಹೋಗಿದ್ದಾರೆ. ಒಬ್ರು ಊರು ಒಳಗಿಲ್ಲ. ಅರೆ ಹುಡುಗರು ಒಬ್ರು ಇಲ್ಲ. ನಮ್ಮಂತ ಮುತ್ಕೂರಿ ಇರೋದು ನಮ್ಮಂತ ಏನ್ ತರಂಗೈತಿ. ನಾವು ಹೋಗಂಗಿದ್ದೀವೋ ಕಾಲ್ ಮುರಿದು ಈಗ 1.5 ವರ್ಷ ಆತ್. ನಂದು ಮಾತ್ರ ತರ ದಿಕ್ಕಿಲ್ಲ ನನಗೆ. ಈಗ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗೋರಿಲ್ಲ. ಆ ನಮೂನಿ ಆಗಿತ್ತು ನಮ್ಗೆ. ಯಾವಂತ ಇದ್ ಮಾಡಿದಾನೆ ಅವ್ನು ಕರ್ಕೊಂಡು ಹೋಗ್ಬೇಡಿ. ಅವ್ನಿಗೆ ಅರೆಸ್ಟ್ ಮಾಡಿ ತಗೊಂಡೋಗಿ ಏನ್ ಹಚ್ಕೊಳ್ಳಿ ಶಿಕ್ಷೆ. ನಮ್ಮಂತರಿಗೆಲ್ಲ ತೊಂದರೆ ಮಾಡಿದ್ರೆ ನಾವ್ ಎತ್ಲಾಗ ಹೋಗೋಣ ಹೇಳಿ. मेरे बेटे को लेके क्यों लग गए? 7 घंटे कुछ नहीं, क्यों पकड़े करेगा बलवारी? चुप जाने अल्लाह किसके की तरफ से देख रहे? पूरे गाँव को आया, पूरे गाँव को आना रे भाई. अच्छा बच्चा नहीं रहे घर में एक बच्चा मेरा मरद पर एक बच्चा मेरा बेटा. ತಪ್ಪು
ಯಾರು ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಏನು ಬೇಕಾದರೂ ಶಿಕ್ಷೆ ಕೊಡಿದ್ದಾರೆ. ನಾವು ದಿನ ಕೂಲಿ ಮಾಡಿ ನಮ್ಮ ಅಂತ್ಯನ ನಾವು ಸಾಕಾರ ನಾವು ನಮ್ಮಂತಾನೆ ಎಲ್ಲ ತೊಂದರೆ ಪೊಲೀಸ್ನವ್ರು ಕೊಡ್ತಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪರಿಶೀಲಿಸಿ ಅವ್ರಿಗೆ ಐತಲ್ಲ ತಕ್ಕ ಶಿಕ್ಷೆ ಕೊಳ್ಳಿ ಅವರಿಗೆ. ಸುಮ್ಮನೆ ದಿನ ಕೂಲಿ ಮಾಡಿ ನಮ್ಮ ಅಂತ್ಯನ ನಾವು ಮನೆ ಸಾಕಾರ ನಾವೇ ಇರೋದು. ಎಲ್ಲ ಊರೆಲ್ಲ ಖಾಲಿ ಮಾಡಿದ್ದಾರೆ. ಯಾರು ಸರ್ ಈಗ ಭಯಗೊಂಡು ಖಾಲಿ ಮಾಡಿದ್ದಾರೆ? ಭಯ ಬಂದು ಸರ್ ಯಾರು ಇಲ್ಲ, ಒಬ್ಬೊಬ್ರು ಇಲ್ಲ ಮನೆಯಲ್ಲಿ. ನೋಡಿ ಸರ್ ನೀವೇ ಕಣ್ಣಾರೆ ಎಲ್ಲ ಬೀಗ ಆಗ್ಬಿಟ್ಟಾರೆ. ಯಾರು ಸರ್ ಇದು ಕೊನೆ ಯಾರು ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಲಿ. ನಮ್ಗೆ ಪೊಲೀಸ್ನವರೇ ರಕ್ಷಣೆ ಕೊಡೋದು. ನಾವು ಅವ್ರ ಮೇಲೆ ನಾವು ಜೀವನದಾಗೂ ನಾವು ಕೈ ಮಾಡೋರಲ್ಲ. ನಾವು ಎದ್ರಿ ಅವ್ರಿಗೆ ಬಚ್ಚಕನ್ನಾರ ನಾವು. ಅವ್ರಿಗೆ ಯಾರೇ ಎದುರು ಬಿಟ್ಟು ಅವ್ರು ಎದುರು ಏನು ಇಲ್ಲದೆ ಅವ್ರ ಮೇಲೆ ಕಲ್ ಮಾಡಿದ್ದಾರೆ. ಅವರಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಲಿ. ನಮ್ಮಂತವ್ರಿಗೆಲ್ಲ ಈ ತರ ತೊಂದರೆ ಕೊಡಬಾರ್ದು ಸರ್. ಅಂಗಡಿನೂ ಬಂದು, ಹೋಟ್ಲು ಬಂದು, ಎಲ್ಲಾದು ಬಂದು, ಏನೇನು ಸಿಕ್ತಿಲ್ಲ. ಹಾಲು ನೀರು 15 ದಿವಸಕ್ಕೆ ಒಂದ್ಸತಿ ಬರೋದು. ತಂಗಿರಿಗೆ ಅದಕ್ಕೆ ಹೋಗಂಗಿಲ್ಲ, ಮಾಡಂಗಿಲ್ಲ. ನಾವು ನೋಡಿದ್ರೆ ಹ್ಯಾಂಡಿಕ್ಯಾಪ್. ನಮ್ಮ ಮನೆಗ್ ತಂದೆ ತಾಯಿ ಇರೋದು ಮುತ್ಕುರು. ಅವ್ರಿಗೆ ನಮ್ಮಂತರಿಗೆ ಎತ್ಕೊಂಡ್ ಹೋಗಕ್ ಆಗಲ್ಲ. ರಾತ್ರಿ ಎಲ್ಲ ಬರ್ತಾರೆ, ಮನೆಗ್ ನುಗ್ತಾರೆ ಪೊಲೀಸು ಹಂಗಂಗ್ ಅಂತ ಹೇಳ್ತಾರೆ. ನಮ್ಮಂತರಿಗೆ ಎತ್ಕೊಂಡು ಎಲ್ಲಿಗಂತ ಹೋಗ್ತಾರೆ ಅವರು? ನಮ್ಮ ಮನೆಗ್ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ. ಅವ್ರೆಲ್ಲ ಹಳ್ಳಿಗೆ ಹೋಗಿದಾರೆ, ಎಲ್ಲಿಗೆ ಹೋಗಿದಾರೆ ಗೊತ್ತಿಲ್ಲ. ನಮ್ಗೆ ಫೋನು ಎತ್ತಾ ಇಲ್ಲ. ನಮ್ಗೆ ನಾವ್ ಹೆಂಗಂತ ಮಾಡ್ಲಿ? ನಮಗ್ ಬಹಳ ತೊಂದರೆ ಆಗಿತ್ತೆ ಸರ್. ಹಾಲಿನ ಪ್ಯಾಕೆಟ್ ಸಿಗ್ತಾ ಇಲ್ಲ ಮಕ್ಕಳಿಗೆ, ಏನೇನು ಇಲ್ಲ. ಅಂಗಡಿ ಎಲ್ಲ ಬಂದ್ ಮಾಡಿಸ್ತಿದ್ದಾರೆ. ನಾವ್ ಹೆಂಗಂತ ಜೀವನ ಮಾಡ್ಲಿ ಹೇಳ್ರಿ? ಆ ಹೆಣ್ಮಕ್ಳಿಗೂ ನೀವು ನ್ಯಾಯ ಕೊಡಿಸ್ರಿ. ಆಕಿ ಗಂಡ ಚೆನ್ನಾಗಿ ಇದ್ದಿದ್ದು ಪಾಪ. ನಮ್ ಕೇರಿದ ಹೆಣ್ಮಕ್ಳವರು ಎಲ್ಲ ರಾತ್ರಿ ಬಂದು ಕರ್ಕೊಂಡು ಹೋಗ್ತಾರೆ. ಮತ್ತು ಹೆಂಗಸರು ಬಿಟ್ಟರೆ ಗಂಡಸರು ಯಾರು ಇಲ್ಲ ಇಲ್ಲಿ. ಪೂರ್ತಿ ಜನ ಹೋಗಿದ್ದಾರೆ. ಮತ್ತು ದಿನಕ್ಕೆ 4-5 ಪಟ ಬಂದು ಎತ್ಕೊಂಡು ಹೋಗ್ತಿದ್ದಾರೆ. ಈಗ ಎಷ್ಟು ಜನ ಒಂದು 10 ಜನ 11 ಜನ ತಗೊಂಡು ಹೋಗಿದ್ದಾರೆ. ಮಾಡಿರೋದು ಒಂದು 8 ಜನ ಮಾಡಿದ್ದಾರೆ. ಅಷ್ಟು ತೊಗೊಂಡು ಹೋಗ್ಬೇಕು. ಕ್ಯಾಮ್ರಾದಲ್ಲಿ ಯಾರ್ಯಾರು ಇದ್ದಾರೆ ಅದಕ್ಕೆ ಎಲ್ಲರಿಗೂ ತೊಗೊಂಡು ಹೋಗ್ತಿದ್ದಾರೆ. ಬಟ್ ಏನು ನಿಮ್ಗೆ ಏನಾದ್ರು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಏನಾದ್ರು ಸಮಸ್ಯೆ ಸಮಸ್ಯೆ ಐತೆ. ಹೊರಗೆ ಹೋಗಂಗಿಲ್ಲ, ಹೊರಗೆ ಬರಂಗಿಲ್ಲ. ಒಳಗೆ ಇರಬೇಕು. ಯಾರು ಒಂದು ಸ್ವಲ್ಪ ಜನ ಇದ್ದಾರೆ, ಮಿಕ್ಕಿದೆಲ್ಲ ಹೋಗ್ಬಿಟ್ಟಿದ್ದಾರೆ. ರಾತ್ರಿ ಬರ್ತಾರೆ. ರಾತ್ರಿ ಮತ್ತೆ ಇದು ಬೆಳಗಿನ ಜಾವ ಎಲ್ಲ ಬಂದು ಇದು ಕೆರೆಗೆ